ಹಾಗೆ ಎರೆಹುಳನು ಕೂಡ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ರೈತ ಮಿತ್ರ ಅಂತ ಹೇಳಿದ್ರೆ ನಾವು ಸಾಮಾನ್ಯವಾಗಿ ಎರೆಹುಳ ಅಂತ ಕರಿತೀವಿ. ಎಲ್ಲಿ ಸಾವಯವ ಗೊಬ್ಬರದ ಕಂಟೆಂಟ್ ಉತ್ತಮವಾಗಿರ್ತದೆ ಅಂತ ಭಾಗದಲ್ಲಿ ನಾವು ಎರೆಹುಳುವನ್ನ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಕಾಣಬಹುದು. ನೆಕ್ಸ್ಟ್ ಸ್ಲೈಡ್. ಹಾಗೆ ಇಷ್ಟು ನಾವು ಬೆನಿಫಿಷಿಯಲ್ ಮೈಕ್ರೋ ಆರ್ಗಾನಿಸಮ್ಸ್ ರೋಲ್ ಏನಿರ್ತದೆ ಒಂದು ಭೂಮಿಯನ್ನ ಫಲವತ್ತತೆಯಾಗಿ ವೃದ್ಧಿ ಆಗೋದಕ್ಕೆ, ಮತ್ತೆ ಭೂಮಿಯಲ್ಲಿ ಯಾವುದೇ ನಾವು ಡೆಡ್ ಮೆಟೀರಿಯಲ್ ಇಮರ್ಸ್ ಮಾಡಿದಾಗ ಕಾಂಪೋಸ್ಟ್ ಆಗಿ ಪರಿವರ್ತನೆ ಮಾಡಲಿಕ್ಕೆ ಈ ಎಲ್ಲಾ ಸೂಕ್ಷ್ಮಾಣುಜೀವಿಗಳು ಕೆಲಸ ಮಾಡ್ತವೆ. ಹಾಗೆ ನಾವು ಮಣ್ಣಿನಲ್ಲಿ ಇವತ್ತು ನಾವು ಏನು ಪೋಷಕಾಂಶಗಳಿದ್ದಾವೆ ಅನ್ನೋದ್ರ ಬಗ್ಗೆ ನಾವು ನೋಡೋದಾದ್ರೆ 100 ಗ್ರಾಂ ಮಣ್ಣನ್ನ ಹಿಡಿದು ನೋಡಿದಾಗ ಇದರಲ್ಲಿ ಇವತ್ತು ಹೆಚ್ಚು ಕಡಿಮೆ 45% ಮಿನರಲ್ ಮೆಟೀರಿಯಲ್ ಇದೆ. ಈ 45% ಮಿನರಲ್ ಮೆಟೀರಿಯಲ್ ಅಲ್ಲಿ ವಿಜ್ಞಾನಿಗಳು ಇದುವರೆಗೂ 118 ಎಲಿಮೆಂಟ್ಸ್ ಅನ್ನ ಐಡೆಂಟಿಫೈ ಮಾಡಿದ್ದಾರೆ. ನಾವು ಬಳಸ್ತಕ್ಕಂಥ ಚಿನ್ನ ಇರ್ಬೋದು ಅಥವಾ ಗೇಷಿಯಸ್ ಫಾರ್ಮುಲಲ್ಲಿ ಇರ್ತಕ್ಕಂಥ ಸಾಕಾದಷ್ಟು ಇವತ್ತು ಮೆಟಲ್ಸ್ ಮತ್ತೆ ನಾನ್ ಮೆಟಲ್ಸ್ ಆಗಿರ್ಬೋದು ಅಥವಾ ಲ್ಯಾಂಥೋನೈಟ್ಸ್ ಆಗಿರ್ಬೋದು, ಇವುಗಳ ಜೊತೆಯಲ್ಲಿ ಇವತ್ತು ಮಿನರಲ್ ಮೆಟೀರಿಯಲ್ಸ್ ಅಂತಂದ್ರೆ ಇವತ್ತು 92ರಿಂದ 118 ಎಲಿಮೆಂಟ್ಸ್ ಏನು ಐಡೆಂಟಿಫೈ ಮಾಡಿದ್ದಾರೆ. ಇದರಲ್ಲಿ 17 ಪೋಷಕಾಂಶಗಳು ಗಿಡದ ಬೆಳವಣಿಗೆಗೆ ಬಹಳ ಅವಶ್ಯಕತೆ ಇರ್ತಕ್ಕಂಥದ್ದು. ಇವುಗಳಲ್ಲಿ ಹೈಡ್ರೋಜನ್ನು, ಆಕ್ಸಿಜನ್ನು ಮತ್ತೆ ಕಾರ್ಬನ್ ಅಂತ ಕರಿತೀವಿ ನಾವು. ಕಾರ್ಬನ್, ಹೈಡ್ರೋಜನ್, ಆಕ್ಸಿಜನ್ನು ಬಹಳ ಮುಖ್ಯವಾಗಿ ನೀರು ಮತ್ತು ಗಾಳಿ ಮುಖಾಂತರ ನಾವು ಇವತ್ತು ಗಿಡಗಳಿಗೆ ಸಿಗ್ತಾ ಇರ್ತದೆ. ಇನ್ನು ಉಳಿಕೆ ಪೋಷಕಾಂಶಗಳು ಏನಿದಾವೆ, ನಾವು ಕೊಡುವಂತ ಹಟ್ಟಿ ಗೊಬ್ಬರ ಆಗಿರ್ಬೋದು, ಫಲವತ್ತಾದ ಮಣ್ಣು ಆಗಿರ್ಬೋದು, ಅಥವಾ ಸಾವಯವ ಪದಾರ್ಥಗಳು ಇನ್ಯಾವುದೇ ಆಗಿರ್ಬೋದು, ಅವುಗಳ ಜೊತೆಯಲ್ಲಿ ರಾಸಾಯನಿಕ ಗೊಬ್ಬರಗಳನ್ನು ನಾವು ಏನು ಕೊಡ್ತಾ ಇದ್ದೀವಿ, ಈ ರಾಸಾಯನಿಕ ಗೊಬ್ಬರಗಳ ಮುಖಾಂತರ ನಾವು ಇಷ್ಟು ಪೋಷಕಾಂಶಗಳನ್ನು ಕೊಡ್ತೇವೆ. ಇದರಲ್ಲಿ ನಾವು ಮೇಜರ್ ಎಲಿಮೆಂಟ್ಸ್ ಬಂದಾಗ ಸಾರಜನಕ, ರಂಜಕ, ಪೊಟ್ಯಾಶ್, ಹಾಗೆ ಮಧ್ಯಮ ಪೋಷಕಾಂಶಗಳು ಬಂದಾಗ ಇವತ್ತು ಮಾರುಕಟ್ಟೆಯಲ್ಲಿ ಏನು ಸಾಯಿಲ್ ಸೆಟ್ರೈಟ್ಸ್ ಅಂತ ಏನು ಕರಿತೀವಿ ನಾವು, ಇವತ್ತು ಕ್ಯಾಲ್ಸಿಯಂ ಆಗಿರ್ಬೋದು, ಮೆಗ್ನೀಷಿಯಂ ಆಗಿರ್ಬೋದು, ಸಲ್ಫರ್. ಅದೇ ರೀತಿ ಲಘು ಪೋಷಕಾಂಶಗಳಿಗೆ ಬಂದಾಗ ಮುಖ್ಯವಾಗಿ ಜಿಂಕು, ಮ್ಯಾಂಗನೀಸು, ಐರನ್ನು, ಕಾಪರು, ನಂತರ ಬೋರಾನು, ಮಾಲ್ಬಿಡಿನಮ್ ಮತ್ತೆ ನಿಕ್ಕಲ್. ಒಟ್ಟಾರೆಯಾಗಿ 17 ಪೋಷಕಾಂಶಗಳು ಗಿಡದ ಬೆಳವಣಿಗೆಗೆ ರಿಕ್ವೈರ್ಮೆಂಟ್ ಇದೆ. ಬಟ್ ಅವಶ್ಯಕತೆಗೆ ಅನುಗುಣವಾಗಿ ಪೋಷಕಾಂಶಗಳನ್ನ ಬೆಳೆಯ ಬೆಳವಣಿಗೆಯ ಹಂತವನ್ನ ಗುರುತಿಸಿ ನಾವು ಮಣ್ಣಿನ ಪರೀಕ್ಷೆ ಆಧಾರದ ಮೇಲೆ ಭೂಮಿಗೆ ನಾವು ಸೇರಿಸೋದ್ರಿಂದ ಒಂದು ಗಿಡ ಆರೋಗ್ಯವಾಗಿ ಬೆಳವಣಿಗೆ ಆಗ್ಲಿಕ್ಕೆ ಅನುಕೂಲ ಆಗುತ್ತೆ. ಮತ್ತೆ ಉತ್ತಮವಾದ ಇಳುವರಿಯನ್ನು ಕೊಡ್ಲಿಕ್ಕೆ, ರೋಗ ನಿರೋಧಕ ಶಕ್ತಿ ಬೆಳವಣಿಗೆ ಆಗ್ಲಿಕ್ಕೆ, ಹಾಗೆ ಡ್ರಾಟ್ ಟಾಲರೆಂಟ್ ಕ್ಯಾರೆಕ್ಟರ್ಸ್ ಅಂತೀವಿ. ವಾತಾವರಣದಲ್ಲಿ ಏನು ಇವತ್ತು ವಾತಾವರಣ ವ್ಯತ್ಯಾಸವನ್ನು ಕಾಣ್ತಾ ಇದ್ದಾವೆ. 40 ಡಿಗ್ರಿ ಉಷ್ಣಾಂಶ ಇರುತ್ತೆ, ಕೆಲವೊಂದು ಸಾರಿ 15 ಡಿಗ್ರಿ ಉಷ್ಣಾಂಶ ಇರ್ತದೆ. ಈ ಉಷ್ಣಾಂಶಗಳಲ್ಲಿ ಬದುಕುವಂತ ಶಕ್ತಿಯನ್ನ ಒದಗಿಸ್ತಕ್ಕಂಥದ್ದು ಈ ಬ್ಯಾಲೆನ್ಸ್ಡ್ ನ್ಯೂಟ್ರಿಷನ್ ಇದ್ದಾಗ ಮಾತ್ರ ಗಿಡ ಬದುಕಲಿಕ್ಕೆ ಸಾಧ್ಯವಾಗುತ್ತೆ. ಎಲ್ಲಿ ನಾವು ಪೋಷಕಾಂಶಗಳನ್ನ ಕೊರತೆಯನ್ನ ಮಾಡಿರ್ತೇವೆ, ಇಲ್ಲಿ ಗಿಡದ ಬೆಳವಣಿಗೆಯಲ್ಲಿ ಅನೇಕ ಬದಲಾವಣೆಗಳನ್ನು ನಾವು ಕಾಣುವಂಥದ್ದನ್ನ ನಾವು ಕಾಣ್ತೇವೆ. ಹಾಗೆ ತುಂಬಾ ಜನದಲ್ಲಿ ನಾವು ಏನು ಇವತ್ತು ನಾವು ಕೊಡುವಂತ ಮೂಟೆ ಗೊಬ್ಬರಗಳು ಏನಿದಾವೆ, ಇವತ್ತು ಯೂರಿಯಾ ಇರ್ಬೋದು, DAP ಇರ್ಬೋದು, ಪೊಟ್ಯಾಶ್ ಇರ್ಬೋದು, ಅಥವಾ ಕಾಂಪ್ಲೆಕ್ಸ್ ಫರ್ಟಿಲೈಸರ್ಸ್ ಇರ್ಬೋದು, ನಾವು 15-15 ಇರ್ಬೋದು, 10-26-26 ಇರ್ಬೋದು, ಅಥವಾ 20-20-0-13 ಇರ್ಬೋದು, 10-26-26, ಈ ತರ ಕಾಂಪ್ಲೆಕ್ಸ್ ಫರ್ಟಿಲೈಸರ್ಸ್ ಏನಿದಾವೆ ಇವುಗಳನ್ನ ನಾವು ಏನ್ ಕೊಡ್ತಾ ಇದ್ದೀವಿ, ಅದ್ರ ಜೊತೆ ಮೈಕ್ರೋನ್ಯೂಟ್ರಿಯೆಂಟ್ಸ್ ಏನ್ ಕೊಡ್ತಾ ಇದ್ದೀವಿ, ಇದು ನಮಗೆ ದೊಡ್ಡ ಹೊರೆಯಾಗಿ ಕಾಣ್ತಾ ಇದೆ. ಬಟ್ ಹಾಗಾದ್ರೆ ಗಿಡದ ಬೆಳವಣಿಗೆಗೆ ನಾವು ನಮ್ಮ ಕಾಂಟ್ರಿಬ್ಯೂಷನ್ ಏನು ಅಂತ ನಾವು ವೈಜ್ಞಾನಿಕವಾಗಿ ಪರೀಕ್ಷೆ ಮಾಡಿ ನೋಡಿದಾಗ ನಾವು ಕೇವಲ 4% ನಾವು ಇವತ್ತು ಪೋಷಕಾಂಶಗಳ ಗಿಡ ಬೆಳವಣಿಗೆ ಕೊಡೋದ್ರಲ್ಲಿ ನಾವು ಇವತ್ತು ಸಾಕಷ್ಟು ಹಣವನ್ನ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೇವೆ. ಕೆಲವೊಂದು ರೈತರು ಇವತ್ತು 4% ಕೊಡೋದ್ರಲ್ಲೂ ಚೌಕಾಸಿ ಮಾಡ್ತೇವೆ. ಸರ್ ಗೊಬ್ಬರ ಲಾಸ್ಟ್ ಇಯರ್ ಹಾಕಿದ್ದೀನಿ, ಈ ಸಾರಿನೂ ಕೊಡ್ಬೇಕಾ ಅಂತ ಕೇಳುವಂಥವ್ರು ತುಂಬಾ ಜನ ಇದ್ದಾರೆ. ಸರ್ ಗೊಬ್ಬರ ವರ್ಷಕ್ಕೆ ಒಂದ್ಸರಿ ಹಾಕಿದ್ರೆ ಸಾಕ ಅಂತ ಕೇಳುವಂಥವ್ರು ತುಂಬಾ ಜನ ಇದ್ದಾರೆ. ಹಾಗಾದ್ರೆ ನಾವು ಒಂದು 200 ಗ್ರಾಮ್ ಕೊಟ್ರೆ ಸಾಕ ಯಾವ್ದೋ ಕಾಂಪ್ಲೆಕ್ಸ್ ಅನ್ನೋದು ಕೇಳುವಂಥವ್ರು ಸಾಕಷ್ಟು ಕೃಷಿಕರನ್ನ ನಾವು ಕಾಣ್ತೇವೆ. ಇಲ್ಲಿ ನೋಡಿ 96% ಇಲ್ಲಿ ಏನಾಗ್ತಂದ್ರೆ ಸ್ವಾಭಾವಿಕವಾಗಿ ನೀರು ಮತ್ತೆ ಗಾಳಿ ಮುಖಾಂತರ ಸಿಗ್ತಕ್ಕಂಥ ಜಲಜನಕ, ಆಮ್ಲಜನಕ, ಇಂಗಾಲ ಇವತ್ತು ಸ್ವಾಭಾವಿಕವಾಗಿ ಯಾವುದು ಇವತ್ತು ಕಾಡಿನಲ್ಲಿ ಬೆಳೀತಕ್ಕಂಥ ಬೆಳೆಗಳೇನಿದ್ದಾವೆ ನಾವು ಯಾರು ಕೂಡ ಪೋಷಕಾಂಶಗಳನ್ನು ಒದಗಿಸೋದಿಲ್ಲ. ಇವತ್ತು ನ್ಯಾಚುರಲ್ ಆಗಿ ಏನು ಇವತ್ತು ಎನ್ವೈರನ್ಮೆಂಟ್ ಅಲ್ಲಿ ನೀರು ಮತ್ತೆ ಗಾಳಿ ಮುಖಾಂತರ ಸಿಗ್ತಾ ಇದೆ, 96% ಸಹಾಯ ಮಾಡಿದ್ರೆ ಇನ್ನು ಉಳಿಕೆ ಇರ್ತಕ್ಕಂಥ 4% ಪೋಷಕಾಂಶಗಳೇನಾಗುತ್ತೆ, ಮರದಿಂದ ಬಿದ್ದಿರ್ತಕ್ಕಂಥ ಡೆಬ್ರೀಸ್ ಡಿಕಂಪೋಸ್ ಆದಾಗ ಸಾಯಿಲ್ ಅಲ್ಲೇ ಏನಾಗ್ತದೆ 45% ಮಿನರಲ್ ಮೆಟೀರಿಯಲ್ ಏನಿದೆ ಇದನ್ನ ರೀಜನರೇಟ್ ಮಾಡಿ ಕೊಡೋದ್ರಿಂದ ಇವತ್ತು ಕಾಡಿನಲ್ಲಿ ಇರ್ತಕ್ಕಂಥ ಮರಗಳು ಆರೋಗ್ಯವಾಗಿ ಬೆಳವಣಿಗೆ ಆಗ್ತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೇವೆ. ಹಾಗಾದ್ರೆ ನಾವು ಬೆಳೀತಕ್ಕಂಥ ಬೆಳೆಗಳಿಗೆ ಯಾಕೆ ನಾವು ಇಷ್ಟೊಂದು ಇವತ್ತು ಆರೈಕೆ ಮಾಡ್ಬೇಕಂದ್ರೆ ನಾವು ಒಂದೇ ರೀತಿಯ ಬೆಳೆಯನ್ನ ಒಂದೇ ಭಾಗದಲ್ಲಿ ಇಟ್ಟು ಬೆಳೀತಾ ಇರೋದ್ರಿಂದ ಆ ಬೆಳೆಗೆ ಬೇಕಾಗಿರ್ತಕ್ಕಂಥ ಪೋಷಕಾಂಶಗಳನ್ನ ಪ್ರತಿನಿತ್ಯ ಬಳಕೆ ಮಾಡ್ಕೊಳ್ತಾ ಇದೆ. ಆದ್ರೆ ನಾವು ಕೊಡೋದ್ರಲ್ಲಿ ಮಾತ್ರ ಚೌಕಾಸಿ ಮಾಡ್ತಾ ಇದೆ ಹೊರತು, ಹಾಗಾಗಿ ನಮ್ಮಲ್ಲಿ ಅನೇಕ ನಾವು ನ್ಯೂನತೆಗಳನ್ನ ನಾವು ಸಸ್ಯಗಳಲ್ಲಿ ಕಾಣ್ತಾ ಹೋಗ್ತಾ ಇದ್ದೇವೆ. ಹಾಗಾಗಿ ಈ ಎಲ್ಲಾ ಪೋಷಕಾಂಶಗಳು ಕೂಡ ಅವಶ್ಯಕತೆ ಇರ್ತಕ್ಕಂಥದ್ದು ಇವತ್ತು PPM ಲೆವೆಲ್ ಅಲ್ಲಿ ರಿಕ್ವೈರ್ಮೆಂಟ್ ಇರ್ತಕ್ಕಂಥದ್ದು. ಹಾಗಾಗಿ ಇವತ್ತು ಏನು 17 ಪೋಷಕಾಂಶಗಳನ್ನ ವಿಜ್ಞಾನಿಗಳು ಐಡೆಂಟಿಫೈ ಮಾಡಿದ್ದಾರೆ, ಈ 17 ಪೋಷಕಾಂಶಗಳನ್ನ ಮಣ್ಣಿನ ಪರೀಕ್ಷೆ ಆಧಾರದ ಮೇಲೆ ನಾವು ಕಡಿಮೆ ಪ್ರಮಾಣದಲ್ಲಿ ರಿಕ್ವೈರ್ಮೆಂಟ್ ಇದ್ರೆ ಕಡಿಮೆ ಪ್ರಮಾಣದಲ್ಲಿ, ಹೆಚ್ಚಿನ ಪ್ರಮಾಣದಲ್ಲಿ ರಿಕ್ವೈರ್ಮೆಂಟ್ ಇದ್ದಾಗ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಗಿಡಗಳಿಗೆ ಆರೈಕೆ ಮಾಡಿದಾಗ ಮಾತ್ರ ಒಂದು ಉತ್ತಮವಾದ ಬೆಳೆಯನ್ನ ಮಾಡ್ಲಿಕ್ಕೆ ಸಾಧ್ಯವಾಗುತ್ತೆ
ಇಲ್ಲದೆ ಹೋದ್ರೆ ನಾವು ನಮ್ಗೆ ತಿಳಿದ ರೀತಿಯಲ್ಲಿ ಅಥವಾ ನಾವು ಸಾಂಪ್ರದಾಯಿಕ ಕೃಷಿ ಅಥವಾ ನಾವು ಹಿರಿಯರು ಮಾಡಿದ್ದೇನಿತ್ತು ಆ ಪದ್ಧತಿಯಲ್ಲಿ ನಾವು ಬಂದಾಗ ನಾವು ಕೇವಲ ನಾವು ಕಡಿಮೆ ಮಟ್ಟದ ಇಳುವರಿಗೆ ನಾವು ಒತ್ತು ಕೊಡ್ಬೋದೇ ಬಿಟ್ರೆ ಉತ್ತಮ ಗುಣಮಟ್ಟದ ಹೆಚ್ಚಿನ ಇಳುವರಿಯನ್ನು ನಾವು ತೆಗಿಲಿಕ್ಕೆ ಸಾಧ್ಯವಾಗೋದಿಲ್ಲ. ಯಾವುದೇ ಆಗಲಿ ನಾವು ಕಮರ್ಷಿಯಲ್ ಆಗಿ ಮಾಡುವಾಗ ಅದಕ್ಕೆ ಏನು ಅವಶ್ಯಕತೆ ಇದೆ ಅದಕ್ಕೆ ನಾವು ಕೊಟ್ಟಾಗ ಮಾತ್ರ ನಮಗೆ ಏನು ರಿಕ್ವೈರ್ಮೆಂಟ್ ಇರ್ತದೋ ಅದನ್ನ ನಾವು ಅದು ಪಡಿಲಿಕ್ಕೆ ಸಾಧ್ಯವಾಗುತ್ತೆ ಹೊರತು ನಾವು ಏನೋ ಕೊಟ್ಟು ನಾವು ಎಕ್ಸ್ಪೆಕ್ಟೇಷನ್ ಜಾಸ್ತಿ ಮಾಡಿದಾಗ ನಾವು ಉತ್ತಮವಾದ ಬೆಳೆಯನ್ನು ನಾವು ತೆಗಿಲಿಕ್ಕೆ ಸಾಧ್ಯವಾಗೋದಿಲ್ಲ. ಹಾಗಾಗಿ ನಾವು ಈ ವಿಜ್ಞಾನಿಗಳ ಪ್ರಕಾರ ಇದು ನೋಡೋದಾದ್ರೆ ಯಾವ್ಯಾವ ಎಲಿಮೆಂಟ್ಸ್ ಎಷ್ಟೆಷ್ಟು ರಿಕ್ವೈರ್ಮೆಂಟ್ ಇದೆ ಅಂದ್ರೆ ಯಾಕಪ್ಪ ಇಲ್ಲಿ ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಅಲ್ಲಿ ಇವಾಗ ಪ್ರೈಮರಿ ಎಲಿಮೆಂಟ್ಸ್ ಬಂದಾಗ ಕಾರ್ಬನ್, ಹೈಡ್ರೋಜನ್, ಆಕ್ಸಿಜನ್ ಬರುತ್ತೆ, ಸಾರಜನಕ, ರಂಜಕ, ಪೊಟಾಷ್ ಇದೆ. ಹಾಗೆ ಮಧ್ಯಮ ಪೋಷಕಾಂಶಗಳಲ್ಲಿ ನಾವು ಕೊಡುವಂಥ ಸುಣ್ಣ ಆಗಿರ್ಬೋದು, ಮೆಗ್ನೀಷಿಯಂ ಆಗಿರ್ಬೋದು, ಗಂಧಕ ಬರುತ್ತೆ. ಹಾಗೆ ಲಘು ಪೋಷಕಾಂಶಗಳಲ್ಲಿ ಐರನ್ ಯಥೇಚ್ಛವಾಗಿ ಭೂಮಿಯಲ್ಲಿ ಸಿಗ್ತಾ ಇದೆ. ಜಿಂಕು, ಮ್ಯಾಂಗನೀಸು, ಕಾಪರು, ಬೋರಾನು, ಮಾಲ್ಬಿಡಿನಮ್ ಮತ್ತೆ ಕ್ಲೋರಿನ್ ಅನ್ನ ನಾವು ಇವತ್ತು ಗಿಡಕ್ಕೆ ಕೊಡಬೇಕಾಗುತ್ತೆ. ಅದೇ ರೀತಿ ಇನ್ನೂ 5 ಮೈಕ್ರೋನ್ಯೂಟ್ರಿಯೆಂಟ್ಸ್ ಅನ್ನು ಐಡೆಂಟಿಫೈ ಮಾಡಿದ್ದಾರೆ. ಇವತ್ತು ನಾವು ಯಾರು ಕೂಡ ಸಪ್ಲಿಮೆಂಟ್ ಮಾಡುವ ಅವಶ್ಯಕತೆ ಇಲ್ಲ. ಭೂಮಿಯಲ್ಲೇ ಯಥೇಚ್ಛವಾಗಿರ್ತಕ್ಕಂಥ ಪೋಷಕಾಂಶಗಳಂದ್ರೆ ಒಂದು ಕೋಬಾಲ್ಟ್ ಇದೆ, ನಿಕ್ಕಲ್ ಇದೆ, ಸೋಡಿಯಂ ಇದೆ, ವನಡಿಯಂ ಇದೆ, ಅಯೋಡಿನ್. ಈ 5 ಪೋಷಕಾಂಶಗಳನ್ನ ಇವತ್ತು ನಾವು ಕೊಡುವಂತ ಅವಶ್ಯಕತೆ ಇಲ್ಲ. ಬಟ್ ಗಿಡದಲ್ಲಿ ನಡೀತಕ್ಕಂಥ ರಾಸಾಯನಿಕ ಕ್ರಿಯೆಯಲ್ಲಿ ಇವುಗಳ ಪಾತ್ರವೂ ಕೂಡ ನಾವು ಕಾಣ್ತೇವೆ. ಹಾಗಾಗಿ ಬೇಡಪ್ಪ ಹಿಂದೆ ಇದೆ. ಇಲ್ಲಿ ನಾನು ಏನು ಅಂಡರ್ಲೈನ್ ಮಾಡಿದ್ದೀನಿ, ಈ 4 ಪೋಷಕಾಂಶಗಳು ಸೌತ್ ಇಂಡಿಯಾದ ರಾಜ್ಯಗಳಾಗಿರ್ತಕ್ಕಂಥ ಕರ್ನಾಟಕ ಆಗಿರ್ಬೋದು ಅಥವಾ ತಮಿಳುನಾಡು, ಹಾಗೆ ತೆಲಂಗಾಣ ಮತ್ತೆ ಆಂಧ್ರ, ಮಹಾರಾಷ್ಟ್ರ ರಾಜ್ಯಗಳಲ್ಲಿ ನಾವು ಈ 4 ಪೋಷಕಾಂಶಗಳ ಕೊರತೆಯನ್ನು ಕಾಣ್ತಾ ಇದೆ. ಒಂದು ಮೆಗ್ನೀಷಿಯಮ್, ಗಂಧಕ ಮತ್ತೆ ಜಿಂಕು, ಹಾಗೆ ಬೋರಾನ್ ಪೋಷಕಾಂಶಗಳನ್ನ ನಾವು ಕಾಣ್ತಾ ಇದ್ದೇವೆ. ಇವುಗಳನ್ನ ಸಪ್ಲಿಮೆಂಟ್ ಮುಖಾಂತರ ನಾವು ಭೂಮಿಗೆ ಸೇರಿಸಲೇಬೇಕು. ಯಾಕಂದ್ರೆ ಡೇ ಬೈ ಡೇ ನಾವೇನಾಗ್ತಂದ್ರೆ ಒಂದೇ ರೀತಿಯ ಮೋನೋಕ್ರಾಪ್ ಕಲ್ಚರ್ ನಾವು ಮಾಡ್ತಾ ಇರೋದ್ರಿಂದ ಭೂಮಿಯಲ್ಲಿ ನ್ಯೂನತೆಯನ್ನ ನಾವು ಕಾಣ್ತಾ ಇದ್ದೇವೆ. ಹಾಗಾಗಿ ಈ 4 ಪೋಷಕಾಂಶಗಳನ್ನು ಅಧಿಕ ಪ್ರಮಾಣದಲ್ಲಿ ಮಣ್ಣಿನ ಪರೀಕ್ಷೆ ಆಧಾರದ ಮೇಲೆ ನಾವು ಕೊಡಬೇಕಾಗುತ್ತೆ. ಹಾಗೆ ಮಲೆನಾಡು ಪ್ರದೇಶದಲ್ಲಿ ನಾವು ಒಂದು ಮಾಲ್ಬಿಡಿನಮ್ ಅನ್ನೋದು ಒಂದು ಸಣ್ಣ ಪೋಷಕಾಂಶ. ಇದುವರೆಗೂ ಸಾಕಷ್ಟು ರೈತರು ಎಲ್ಲಿ ಕೊಡಿದ್ರು ತುಂಬಾ ಜನಕ್ಕೆ ಮಾಲ್ಬಿಡಿನಮ್ ಅನ್ನೋದು ಗೊತ್ತೇ ಇರೋದಿಲ್ಲ. ಮಾಲ್ಬಿಡಿನಮ್ ಬಹಳ ಮೈನ್ಯೂಟ್ ಕ್ವಾಂಟಿಟಿ ರಿಕ್ವೈರ್ಮೆಂಟ್ ಇರತಕ್ಕಂಥದ್ದು. 100 ಗ್ರಾಮು 1 ಎಕರೆ ಜಾಗಕ್ಕೆ 1 ವರ್ಷಕ್ಕೆ ನಾವು ಬೆಳೆಗೆ ಕೊಡಬೇಕಾಗಿರ್ತದೆ. ಈಗ ತುಂಬಾ ಜನ ಇಲ್ಲಿ ಏನಾಗುತ್ತೆ, ಇವತ್ತು ಎಲ್ಲ ಕೆಲವರು ವೈಜ್ಞಾನಿಕವಾಗಿ ಮಾಡ್ತಾ ಇದ್ದೀರಿ. ತುಂಬಾ ಜನ ಏನಾಗ್ತಂದ್ರೆ ನಿಮ್ಮ ಹಿರಿಯರು ಏನು ಹೇಳ್ಕೊಟ್ಟಿದ್ರೆ ಆ ಪದ್ಧತಿಯಲ್ಲಿ ಮಾಡ್ತೀವಿ. ನಾವು ಕಾಂಪ್ಲೆಕ್ಸ್ ಅನ್ನ ಒಂದು 250ರಿಂದ 300 ಗ್ರಾಮ್ ಕೊಡುವಂತ ಕೆಲಸ ಮಾಡ್ತೀವಿ. ಅದೊತ್ತು 26 ಆಗಿರ್ಬೋದು, ಅಥವಾ ಯಾವುದೇ ಕಾಂಪ್ಲೆಕ್ಸ್ ಫರ್ಟಿಲೈಸರ್ 15 ಆಗಿರ್ಬೋದು ಅಥವಾ 19 ಆಗಿರ್ಬೋದು. ಬಟ್ ಇಲ್ಲಿ ನಾವು ಕೊಡುವಂತ ಸಾರಜನಕ ಮತ್ತೆ ವಾತಾವರಣದಿಂದ ಭೂಮಿಗೆ ಸೇರುವಂತ ಸಾರಜನಕನ ನಾವು ಗಿಡ ಯುಟಿಲೈಸ್ ಮಾಡ್ಕೊಳ್ಬೇಕಾದ್ರೆ ನೈಟ್ರೋಜನ್ ಸೈಕಲ್ ಅಲ್ಲಿ ಕೆಟಲಿಸ್ಟ್ ಆಗಿ ವರ್ಕ್ ಮಾಡ್ತಕ್ಕಂಥದ್ದು ಮಾಲ್ಬಿಡಿನಮ್. ನಾವು ಹೇಗೆ ಹಾಲನ್ನ ಮೊಸರಾಗಿ ಪರಿವರ್ತನೆ ಮಾಡಬೇಕಾದ್ರೆ ಇವತ್ತು ಲ್ಯಾಕ್ಟೋಬ್ಯಾಸಿಲಸ್ ಬ್ಯಾಕ್ಟೀರಿಯಾ ಎಷ್ಟು ಮುಖ್ಯವಾದ ಪಾತ್ರವನ್ನು ವಹಿಸ್ತದೆ, ಇವತ್ತು ಹುಳಿ ಮಜ್ಜಿಗೆ ಹಾಕ್ತಾ ಹೋದ್ರೆ ಮೊಸರು ಮಾಡ್ಲಿಕ್ಕೆ ಆಗೋದೇ ಇಲ್ಲ. ಹಾಗಾಗಿ ಇವತ್ತು ಆ ಹುಳಿ ಮಜ್ಜಿಗೆ ಎಷ್ಟು ಕಾರ್ಯವನ್ನು ನಿರ್ವಹಿಸ್ತದೆ ಅದೇ ರೀತಿ ಸಾರಜನಕ ಇವತ್ತು ಯೂಸ್ ಆಗಬೇಕಾದ್ರೆ ಸಾರಜನಕ ನಾವು ಮಾಲ್ಬಿಡಿನೇಸ್ ಎನ್ಸೈಮ್ ಇದ್ರೆ ಮಾತ್ರ ಯೂಸ್ ಆಗುತ್ತೆ. ತುಂಬಾ ತೋಟಗಳಲ್ಲಿ ನಾನು ವೀಕ್ಷಣೆ ಮಾಡಿದಾಗ ಸಾಮಾನ್ಯವಾಗಿ ಅಡಿಕೆ ವೈಜ್ಞಾನಿಕವಾಗಿ ನಾವು ಹೇಳುವುದಾದ್ರೆ ನಾವು 30ರಿಂದ 45 ಗ್ರಾಮ್ ಒಂದು ಅಡಿಕೆ ತೂಗಬೇಕು. ನಾವು ಕೊಯ್ಲಿಗೆ ಬಂದಿರತಕ್ಕಂಥದ್ದು ಬಲಿಕೆ ಆಗಿರ್ತಕ್ಕಂಥ ಅಡಿಕೆ ಅಂತ ಹೇಳ್ತೇವೆ. ತುಂಬಾ ತೋಟಕ್ಕೆ ಹೋಗಿ ಬರೀ 15ರಿಂದ 20 ಗ್ರಾಮ್ ತೂಗುವಂಥದ್ದು ಅಥವಾ ಪ್ರೀ ಮೆಚುರಿಟಿ ಬರೀ ಸಣ್ಣ ಗಾತ್ರದಲ್ಲಿರುವಾಗಲೇ ಹಣ್ಣಾಗುವಂಥದ್ದನ್ನ ನಾವು ಕಾಣ್ತೇವೆ. ನಾವು ಕೇಳಿದಾಗ ತುಂಬಾ ತೋಟಗಳಲ್ಲಿ ಯಾಕೋ ನಮ್ಮದು ಮಿಡಿಕಾಯಿ ಬರ್ತಾ ಇದೆ ಸರ್, ಮಿಡಿಕಾಯಿ ಬರ್ತಾ ಇದೆ ಅಂತ ಹೇಳ್ತಾರೆ. ತುಂಬಾ ತೋಟಗಳಲ್ಲಿ ಗೊನೆ ತುಂಬಾ ಚೆನ್ನಾಗಿರ್ತದೆ, ಬಟ್ ಇಳುವರಿ ಕಡಿಮೆ ಇರ್ತದೆ. ಕಾರಣ ಏನಪ್ಪಾ ಅಂದ್ರೆ ಸಾರಜನಕ ಯುಟಿಲೈಸ್ ಆಗ್ತಾ ಇಲ್ಲ. ಅದರಲ್ಲೂ ಕೂಡ ಮಲೆನಾಡಿನಲ್ಲಿ ಒಂದು ತಪ್ಪು ಕಲ್ಪನೆ ಇದೆ, ನಮಗೆ ಮಳೆಯಿಂದ ಸಾಕಾದಷ್ಟು ಸಾರಜನಕ ಸಿಗುತ್ತೆ, ನಾವು ಸಪ್ಲಿಮೆಂಟ್ ಕೂಡ ಅವಶ್ಯಕತೆ ಇಲ್ಲ, ಸಾಧ್ಯವಾದಷ್ಟು DAP ಅಥವಾ ನಾವು ಪೊಟ್ಯಾಶ್ ಕೊಟ್ಟರೆ ಸಾಕು ಅನ್ನೋ ಭಾವನೆ ತುಂಬಾ ಜನದಲ್ಲಿ ನಾನು ಕಾಣ್ತೇನೆ. ಈಗ ನಾನು ಮಾರುತಿ ಜೊತೆಲಿ ಒಂದು 3 ದಿವಸದಿಂದ ಒಂದು ತೋಟಕ್ಕೆ ಹೋಗಿದ್ದೆ. ಆ ತೋಟದಲ್ಲಿ ಒಬ್ಬ ರೈತ ಏನ್ ಕೆಲಸ ಮಾಡಿದ್ದಾನೆ ಅಂದ್ರೆ DAP 6 ಬ್ಯಾಗು 1 ಎಕರೆ ಜಾಗಕ್ಕೆ, ಮತ್ತೆ 24-24-0 2 ಬ್ಯಾಗು, ಹಾಗೆ 10-26-26 2 ಬ್ಯಾಗ್, ಒಟ್ಟು 10 ಬ್ಯಾಗ್ ಅನ್ನ 1 ಎಕರೆ ಜಾಗಕ್ಕೆ ಕೊಡ್ತಾ ಇದ್ದಾನೆ. ಬಟ್ 10 ಬ್ಯಾಗ್ ಕೊಟ್ಟಾಗೂ ಕೂಡ ಒಂದು ಗಿಡಕ್ಕೆ ಏನ್ ಪ್ರಮಾಣದಲ್ಲಿ ಕೊಟ್ಟಿದ್ದೀನಿ, ಗೊಬ್ಬರದಲ್ಲಿ ಯಾವ ರೀತಿಯ ಪೋಷಕಾಂಶಗಳಿದೆ ಅನ್ನೋದ್ರ ಬಗ್ಗೆ ನಾವು ಯಾವತ್ತೂ ಕೂಡ ಚರ್ಚೆ ಮಾಡಲ್ಲ. ಒಟ್ಟು ಕ್ವಾಂಟಿಟಿ ಕೊಡಬೇಕು, ನಾವು ಕ್ವಾಂಟಿಟಿ ಕೊಡ್ತಾ ಇದ್ದೇವೆ ಹೊರತು ಇವತ್ತು ಅಡಿಕೆ ಮರಕ್ಕೆ ಏನ್ ನಿಗದಿ ಮಾಡಿದ್ದಾರೆ ವೈಜ್ಞಾನಿಕವಾಗಿ 100 ಗ್ರಾಮ್ ಸಾರಜನಕ, 40 ಗ್ರಾಮ್ ರಂಜಕ, 140 ಗ್ರಾಮ್ ಪೊಟ್ಯಾಷ್ ಅನ್ನ ಭೂಮಿಯಲ್ಲಿ ಏನು 280 kg ಅಷ್ಟು ಸಾರಜನಕ, 22 kg ಅಷ್ಟು ರಂಜಕ, 140 kg ಅಷ್ಟು ಪೊಟ್ಯಾಷ್ ಅಂಶ ಸ್ವಾಭಾವಿಕವಾಗಿ ಭೂಮಿಯಲ್ಲಿ ಇದ್ದಾಗ ಅಡಿಕೆ ಮರಕ್ಕೆ ಮೇಲ್ಗೊಬ್ಬರವಾಗಿ ನಾವು ಇದನ್ನ ಕೊಡಬೇಕು ಅಂತ ಶಿಫಾರಸು ಮಾಡಿರ್ತಕ್ಕಂಥದ್ದು. ಇವತ್ತಲ್ಲ, ಎನ್ಸೈಕ್ಲೋಪೀಡಿಯಾ ತೆಗೆದು ನೋಡಿದಾಗ 1932ರಲ್ಲೇ ಇದನ್ನ ಶಿಫಾರಸು ಮಾಡಿದ್ದಾರೆ. ಅಂದ್ರೆ ಭೂಮಿಯ ಭೌತಿಕ ಲಕ್ಷಣದ ಮತ್ತೆ ಪೋಷಕಾಂಶಗಳನ್ನ ಅರಿತು ನಾವು ಮೇಲ್ಗೊಬ್ಬರವಾಗಿ ಗೊಬ್ಬರವನ್ನು ಕೊಡಬೇಕು ಅಂತ ಹೇಳ್ತೀವಿ. ಬಟ್ ನಾವೇನ್ ಮಾಡ್ತೀವಿ, ಮಾರುಕಟ್ಟೆಯಲ್ಲಿ ಏನ್ ಸಿಗ್ತದೆ ಅದು ತರ್ತೀವಿ, ಮಿಶ್ರಣ ಮಾಡ್ತೀವಿ, ಕೊಡ್ತೀವಿ. ಇಲ್ಲಿ ಸಾರಜನಕ ಯಾವ ಪ್ರಮಾಣದಲ್ಲಿದೆ, ರಂಜಕ ಯಾವ ಪ್ರಮಾಣದಲ್ಲಿದೆ, ಪೊಟ್ಯಾಷ್ ಯಾವ ಪ್ರಮಾಣದಲ್ಲಿದೆ ಅನ್ನೋದ್ರ ಬಗ್ಗೆ
ನಾವು ಯಾರು ಕೂಡ ಚರ್ಚೆ ಮಾಡೋದಿಲ್ಲ. ಒಟ್ಟು ಗೊಬ್ಬರ ಕೊಡೋದು, ಗಿಡದಲ್ಲಿ ಮೇಲೆ ಕೊನೆ ಮಾತ್ರ ನೋಡೋದು ಅಷ್ಟೇ ನಮ್ಮ ಕರ್ತವ್ಯ ಆಗಿರ್ತದೆ. ಹಾಗಾಗಿ ನಾವು ಕೊಡುವಂಥದ್ದು ಏನು ಕೊಟ್ಟಿದ್ದೀವಿ ಮತ್ತೆ ಗಿಡಕ್ಕೆ ಅವಶ್ಯಕತೆ ಇದೆಯೋ ಇಲ್ವೋ ಗೊತ್ತಿಲ್ಲ, ಅದನ್ನ ನಾವು ಇರೆಸ್ಪೆಕ್ಟಿವ್ ಫರ್ಟಿಲೈಸರ್ ಮ್ಯಾನೇಜ್ಮೆಂಟ್ ಮಾಡ್ತಾ ಇರೋದ್ರಿಂದ ಮಣ್ಣಿನ ಆರೋಗ್ಯವನ್ನ ನಾವು ದಿನೇ ದಿನೇ ಇವತ್ತು ಹಾಳು ಮಾಡ್ತಾ ಬಂದಿದ್ದೀವಿ. ತುಂಬಾ ಕಡೆ ಇವತ್ತು ನಿಮ್ಗೆ ಗೊತ್ತಿಲ್ಲ, ಇವತ್ತು ನಾವು ಪಂಜಾಬ್ಗೆ ಹೋದಾಗ ಪಂಜಾಬಲ್ಲಿ ಭತ್ತ ಹೆಚ್ಚಿನ ಪ್ರಮಾಣದಲ್ಲಿ ಬೆಳೀತಾರೆ. ಇವತ್ತು ಭತ್ತ ಬೆಳಿಲಿಕ್ಕೆ ಆಗ್ತಾ ಇಲ್ಲ. ಕಾರಣ ಅಂದ್ರೆ ಮಣ್ಣಿನ ಭೌತಿಕ ಲಕ್ಷಣವನ್ನ ಯಥೇಚ್ಛವಾಗಿ ಯೂರಿಯಾ ಅಪ್ಲಿಕೇಶನ್ಸ್ ಮಾಡಿ ಇವತ್ತು ಗಿಡ ಬೆಳೆದಿದ್ದಂಗೆ ಮಾಡಿದ್ದಾರೆ. ಅದಕ್ಕೆ 1 ಎಕರೆ ಜಾಗಕ್ಕೆ ಕನಿಷ್ಠ ಪಕ್ಷ 2 ರಿಂದ 5 kg ಬಸಾಲ್ಟ್ ಸಾಲ್ಟ್ ಅಂತ ಕರಿತೇವೆ, ಕಲ್ಲಿನ ಪುಡಿಯನ್ನ ನಾವು ಮಣ್ಣಿನ ರಚನೆ ವೃದ್ಧಿಗಾಗಿ ಇವತ್ತು 1 ಎಕರೆ ಜಾಗಕ್ಕೆ ಗೊಬ್ಬರ ಜೊತೆಯಲ್ಲಿ ಅದನ್ನ ಕೊಟ್ಟಾಗ ಮಾತ್ರ ಇವತ್ತು ಕೊಡುವಂತ ಗೊಬ್ಬರ ಬಳಕೆ ಆಗುತ್ತೆ, ಬಿಟ್ರೆ ಗೊಬ್ಬರ ಬಳಕೆ ಆಗೋದಿಲ್ಲ. ಅದೇ ರೀತಿ ನಮ್ಮ ಭೂಮಿಗಳು ಅದೇ ರೀತಿ ಆಗಬಾರ್ದು ಅಂದ್ರೆ ವೈಜ್ಞಾನಿಕವಾಗಿ ನಾವು ಇವತ್ತು ಪೋಷಕಾಂಶಗಳ ನಿರ್ವಹಣೆ ಕಡೆ ಹೆಚ್ಚು ಗಮನವನ್ನು ಕೊಡಬೇಕೆ ಹೊರತು ಇರೆಸ್ಪೆಕ್ಟಿವ್ ಆಫ್ ಫರ್ಟಿಲೈಸರ್ ಮ್ಯಾನೇಜ್ಮೆಂಟ್ ಮಾಡೋದನ್ನ ನಾವು ಸಾಧ್ಯವಾದಷ್ಟು ಕಡಿಮೆ ಮಾಡ್ಕೊಳ್ಬೇಕು.